ಜನರ ಭಾವನೆಗೆ ಯಾಕೆ ಸರ್ ಈ ಪ್ರತಿಷ್ಠೆ ಯಾಕೆ ಇಷ್ಟೊಂದು ಇದನ್ನ ಅವ್ರನ್ನ ಕೇಳಬೇಕು ನೀವು. ಯಾಕೆ ಪ್ರತಿಷ್ಠೆ? ಇದು ಪ್ರತಿಷ್ಠೆನೆ, ದುರಂಕಾರ. ಜನಗಳ ಬಗ್ಗೆ ಇರ್ತಕ್ಕಂಥ ಯಾವುದೇ ರೀತಿ ಭಯ ಭೀತಿ ಇಲ್ಲದೆ ಇರೋದೇನಿದೆ, ಯಾರನ್ನ ಬೇಕಾದ್ರೂ ನಾವು ಕೊಂಡ್ಕೋಬಹುದು ಅಂತಕ್ಕಂಥ ಭಾವನೆಯಲ್ಲಿ ಏನಿದ್ದಾರೆ, ಅದಕ್ಕೆ ತಕ್ಕಪಾಠ ಕಲಿಸ್ತಕ್ಕಂಥ ಒಂದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊತಿದ್ದಾರೆ. ಅದಕ್ಕೆ ಧೂಳಿಪಟನೂ ಆಗಬಹುದು. ಯಾವುದು ಯಾಕೆ ನಾವು ಇಲ್ಲಿವರೆಗೆ ಯಾರಾದರೂ ರಾಜಕಾರಣಿಗಳು ಬಂದಿದ್ವಾ? ಇಲ್ಲಿ ರೈತರ ಹೋರಾಟ ನಡೀತಾ ಇದೆ. ಇಲ್ಲಿ ಜನಾಭಿಪ್ರಾಯ ಕೇಳಿ, ನೀವೇ ಕೇಳಿ ಜನಾಭಿಪ್ರಾಯ, ನಮ್ಮನ್ನು ಬೇಡ. ಇದು ರಾಜಕೀಯದ ಪ್ರೇರಿತವಾದಂಥ ಧರಣಿ ಇದ್ದರೆ ಪ್ರತಿ ಮನೆಗೆ ಹೋಗಿ ನೀವೇ ಒಂದು ಸರ್ವೆ ಮಾಡಿಬಿಡಿ, ಜನಾಭಿಪ್ರಾಯ ಏನಿದೆ ಅಂತ ಹೇಳಿ ಅದೊಂದು ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ. ಇದು ಜನಾಭಿಪ್ರಾಯ ರಾಜಕೀಯ ಪ್ರೇರಿತ ಅಲ್ಲ, ಆ ಜನರ ಭಾವನೆ ಅಂತಕ್ಕಂಥದ್ದು ನೀವೇ ಒಂದು ರಿಪೋರ್ಟ್ ಕೊಡೋದು ಸೂಕ್ತ. ಇಷ್ಟು ವಿರೋಧ ಇದ್ರು ಲೆಕ್ಕಿಸ್ತೆ ಏನು ಸಾಧನೆ ಮಾಡಿಕೊಟ್ಟಿದ್ದಾರೆ ಅವರು? ಎಲ್ಲ ನಾವು ಸಾಧನೆ ಮಾಡಬಹುದು, ದುಡ್ಡಿನಲ್ಲಿ ಜನಗಳು ಕೊಂಡ್ಕೋಬಹುದು ಅನ್ನೋ ಭಾವನೆ ಇದೆ. ಅದಕ್ಕೆ ಮುಂದೆ ಉತ್ತರ ಸಿಗುತ್ತೆ. ಯಾರು ಕೊಟ್ಟವ್ರೆ? ಯಾರು ಕೊಟ್ಟವ್ರೆ? ಯಾರು ಕೊಡೋರು? ಕೊಡೋರು ಯಾರು? ಯಾರಿಗೆ ಬರ್ದವ್ರೆ? ಎಂ ಬಿ ಪಾಟೀಲ್ ಅಲ್ಲ ಕೊಡೋದು, ಶಾಸಕರೆಲ್ಲ ಕೊಡೋದು. ಯಾವ KDB ಅಂತಕ್ಕಂಥ ಸಂಸ್ಥೆ ಇಟ್ಕೊಂಡವ್ರೆ, ಆ KDB ಸಂಸ್ಥೆ ಮುಖಾಂತರ ಅದನ್ನು ಅಕ್ವೈರ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಯಾವುದೋ ಬಾರೆ ಮೇಲೆ ಕೊಟ್ಬಿಟ್ಟು ನೀನು ಮಾಡು ಅಂದ್ರೆ ಯಾರು ಬರ್ತಾರೆ? ಸಚಿವರ ಪತ್ರಕ್ಕೆ ಬೆಲೆ ಇಲ್ವಾ ಸರ್? ಅವ್ರನ್ನ ಕೇಳಿ ಈ ಸರ್ಕಾರದಲ್ಲಿ ಏನಿದೆ ಅಂತ ಹೇಳಿ. ಇಷ್ಟು ವರ್ಷ ಎಂ ಬಿ ಪಾಟೀಲ್ ಈಗಾಗಲೇ 2.5 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೋರಲ್ಲ. ಬಸರಾಳ ಹತ್ರ ಏನೋ ಜಮೀನು 100 ಎಕರೆ ಅಂತ ಹೇಳಿ ಬಾಯಲ್ಲಿ ಹೇಳ್ಬಿಟ್ರೆ ಆಯ್ತಾ? ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು? ಏನು ಮಾಡಿದಾರಲ್ಲಿ? ಇಲ್ಲಿ ನಾನು ಪದೇ ಪದೇ ಈ ವಿಷಯದಲ್ಲಿ ಇವರ ರಾಜಕೀಯಕ್ಕೆ ನಾನು ಕೆಳಮಟ್ಟಕ್ಕೆ ಇಳಿಯಲ್ಲ. ನಾನೀಗಾಗಲೇ ಯಾವೊಂದು ಕಾರ್ಖಾನೆಯನ್ನು ನನ್ನ ಇಲಾಖೆಯಿಂದನೇ ತರ್ತಕ್ಕಂಥ ನಿರ್ಧಾರ ಮಾಡಿದೆ. ಕೇಂದ್ರದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳನ್ನು ಕನ್ವಿನ್ಸ್ ಮಾಡಿದ್ದೇನೆ. ಮುಖ್ಯಮಂತ್ರಿ ಪತ್ರ ಬರೆದಿದ್ದೇನೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡಿ. ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನಾನು ನಾಳೆ ಬೆಳಗ್ಗೆ ಫೌಂಡೇಶನ್ ಹಾಕ್ತೀನಿ. ಎರಡು ಜಾಗ ಗುರುತು ಮಾಡಿಕೊಂಡಿದ್ದಾರೆ ಸರ್, ನಿಮಗೆ ಯಾವ್ದು ಸೂಕ್ತ ಅಂತಂದ್ರೆ ಅದನ್ನ ಡೆವಲಪ್ ಮಾಡ್ಕೊಡ್ತೀವಿ ಸರ್. ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸ್ಥಳ ಪರಿಶೀಲನೆ ಮಾಡಿ, ಅವ್ರ ಸರ್ಕಾರ ಏನು ಹೇಳ್ತಾರೆ ಸ್ಥಳ ಪರಿಶೀಲನೆ ಮಾಡಿ ಅದರಲ್ಲಿ ಫೀಸಿಬಿಲಿಟಿ ಇದೆ ಅಂದರೆ ಮುಂದುವರಿದೆ ಅಂತ ಹೇಳಿದ್ದೀನಿ. ಅವ್ರು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಕರೆದವ್ರಿಗೆ ಜಾಗ ತೋರಿಸ್ಕೊಳ್ಳಿ, ಅವ್ರಿಗೆ ಫೀಸಿಬಿಲಿಟಿ ಇದೆ ಅಂದ್ರೆ ಅವ್ರು ಮಾಡ್ತಾರೆ. ಇಲ್ಲೇ ಬೇರೆ ಜಾಗ ಕೊಡಲಿ. ಅಲ್ಲ, 2 ಜಾಗ ಗುರುತು ಮಾಡಿದೀವಿ. ಪದೇ ಪದೇ ಯಾಕ್ರಿ ಮಾತಾಡ್ತೀರಿ? 2 ಜಾಗ ಅವ್ರು ಗುರುತಿಸ್ಬಿಟ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೇಕಲ್ಲ. ಜಾಗ ಬಂದು ನೋಡಿ ಫಸ್ಟ್ ಅಂತ ಸರ್. ನಾನ್ ನೋಡೋದಲ್ಲ, ನಾನ್ ನೋಡ್ತೀನಿ, ಅವ್ರು ಬಂದು ನೋಡ್ತಾರೆ. ಅದು ಅವ್ರು ಮಾಡ್ಬೇಕು, ನಾನ್ ಬರೋದು. ನಾ ಈಗ ಎಲ್ಲದಕ್ಕೂ ಮಂತ್ರಿ ಹೋಯ್ತಾರ? ಯಾರು ಯಾರು ಕಂಪನಿ ಮುಖ್ಯಮಂತ್ರಿಗೇನೆ ಪತ್ರ ಬರೆದು ಜಾಗ ಕೊಡಿ ಅಂತ ಹೇಳಿ ಯಾರಿಗೆ? ನಿಮ್ಮ ಇದು ಇಂಡಸ್ಟ್ರೀಸ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗೆ ಬರೆದ ಮೇಲೆ ಏನಾಯ್ತಲ್ಲಿ? ಯಾವ ಸಿಂಗಲ್ ವಿಂಡೋಗೆ ಬರೀಬೇಕು? ಜಾಗ ನೀವು ಜಾಗ ತೋರಿಸ್ರಿ. ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಅವ್ರು ಯಾರೋ ಮಾತಾಡಿದಾಗ ನೀವು ಮಾತಾಡಬೇಡಿ. ಇದಕ್ಕೆ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಹಿನ್ನೆಲೆಯಲ್ಲಿ ಬಂದರೆ ಇವತ್ತು ಕಾರ್ಖಾನೆಯವರಿಗೆ ಕಾರ್ಖಾನೆ ಬೇಕೋ ಇಲ್ಲ ರಾಜಕೀಯ ಮಾಡಬೇಕು, ಇದು ನಾನು ಕೇಳ್ತೀನಿ. ನಿಮ್ಗೆ ರಾಜಕೀಯಕ್ಕೆ ಸೀಮಿತವಾಗಿದ್ದರೆ ರಾಜಕೀಯ ಮಾಡಿ, ಕಾರ್ಖಾನೆ ಬೇಕು ಅಂದರೆ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ಅಷ್ಟೇ. ರಾಜಕೀಯ ಆಗ್ತಾ ಇದೆಯಾ ಸರ್?